ಬೇಳ್ಮಿನ್ ಸಾಂಬಾರಿಗೆ ಕಾಯಿ ಹಾಲು ಹಾಕಿ ಮಾಡ್ರೆ ಅದ್ರ ರುಚಿಯೇ ಬೇರೆ ತರ ಇರುತ್ತೋ. ಎಷ್ಟು ಲೈಕ್ ಆತ್ತು ಗೊತ್ತಾ. ನಮ್ ಕುಂದಾಪುರ ಮತ್ತೆ ಉಡುಪಿ ಕಡೆ ಎಲ್ಲ ಈ ತರ ಟ್ರೈ ಮಾಡತ್ತ, ತುಂಬಾ ಲೈಕ್ ಆತು. ಒಮ್ಮೆ ನೀವು ಕೂಡ ಕಾಯಿ ಹಾಲಿಂದ ಬೆಳ್ಮಿನ್ ಸಾಂಬಾರ್ ಹೆಂಗ್ ಮಾಡೋದು ಅನ್ಕೊಂಡ್ ನಾನ್ ನಿಮ್ಗೆ ತೋರಿಸ್ದೆ, ಖಂಡಿತ ಮಾಡ್ಕಣಿ. ಹಾಯ್ ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ. ಮೊದಲ ಬಾರಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನಾನಿಲ್ಲಿ 1 kg ಆಪಷ್ಟು ಬೆಳ್ಮಿನ್ ತಗೊಂಡ್ ಬಂದಿದ್ದೆ. ಆ ಬೆಳ್ಮಿನಿಗ ತೊಳೆದು ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಾಯ್ತು. ಅದಕ್ಕೆ ಈಗ ಸ್ವಲ್ಪ ಕಲ್ಲುಪ್ಪು ಹಾಕಿ ಕಲ್ಸಿ ಪಕ್ಕದಲ್ಲಿ ಇಟ್ಕಣಿ. ಅದು ಕಡಿಯುವುದಕ್ಕೆ ಮಸಾಲೆ ಏನೆಲ್ಲ ಬೇಕಂತ ಹೇಳಿದ್ರೆ, 2 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಕಾಳು, 1 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಮೆಂತ್ಯ, 1/4 ಟೀ ಸ್ಪೂನ್ ಸಾಸಿವೆ, ಹಾಗೆ 1 ಟೀ ಸ್ಪೂನ್ ಕಾಳು ಮೆಣಸು, ಒಂದ್ ಸ್ವಲ್ಪ ಹುಣಸೆಹಣ್ಣನ್ನ ನೀರಲ್ಲಿ ನೆನೆಸಿ ಇಟ್ಕೊಂಡಿದೀನಿ. 25ರಿಂದ 30 ಬ್ಯಾಡ್ಗೆ ಮೆಣಸು, ಹಾಗೆ 1 ಈರುಳ್ಳಿ, 10-15 ಬೆಳ್ಳುಳ್ಳಿಯನ್ನ ತಗೊಳ್ಳಿ. ಇಷ್ಟು ಬೇಕಾಗುತ್ತೆ. ಆಮೇಲೆ ಓಂ ಕಾಳು ಬೇಕು. ಓಂ ಕಾಳು 1/4 ಟೀ ಸ್ಪೂನ್ ತಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಇದಿಷ್ಟು ಮಸಾಲೆಗೆ. ಇವಾಗ ಕಾಯಿ ಹಾಲು ತಗೊಂಬಕ್ಕೆ 1 ಕಪ್ ನಮ್ಗೆ ಕಾಯಿ ಬೇಕು. ಈಗ ಒಂದ್ ಬಾಣ್ಲಿ ತಗಣಿ. ಬಾಣ್ಲಿ ಬಿಸಿ ಆಯ್ಲಿ. ಬಿಸಿ ಆದ ಕೂಡ್ಲೆ ನಾನು ಅಲ್ಲಿ ತೋರಿಸಿದ ಮಸಾಲೆನೆಲ್ಲ 1 by 1 ಹಾಕೊಂಡು ಇದ್ರ ಹಸಿ ಸ್ಮೆಲ್ ಹೋಗೋ ತನಕ ಸಣ್ಣ ಹುರಿಯಲ್ಲಿ ಫ್ರೈ ಮಾಡ್ಕಣಿ. ಅದು ಗಡಿಬಿಡಿ ಮಾಡ್ಕೊಂಬೇಡಿ, ಚಂದಾಗಿ ಫ್ರೈ ಆಗ್ಬೇಕ, ಕಲರ್ ಕೂಡ ಚೇಂಜ್ ಆಗ್ಬೇಕು. ಇವಾಗ ಕಂಪ್ಲೀಟ್ ಆಗಿ ಆಯ್ತು. ಅದಾದ್ಮೇಲೆ ಮತ್ತೆ ಸ್ವಲ್ಪ ಅದೇ ಬಾಣ್ಲಿಗೆ ಎಣ್ಣೆ ಹಾಕೊಂಡು ಈ ಮೆಣಸನ್ ಮಾತ್ರ ಸಪ್ರೇಟ್ ಆಗಿ ಹುರ್ಕಣಿ. ಯಾಕಂದ್ರೆ ಮೆಣಸು ಫುಲ್ ಕಂಪ್ಲೀಟ್ ಆಗಿ ನೀವು ಹುರ್ಕೊಂಡ್ ಹಸಿ ಸ್ಮೆಲ್ ಎಲ್ಲ ಇದ್ರೆ ಮೀನಿನ ಸಾಂಬಾರ್ ಲೈಕ್ ಆತಿಲ್ಲ, ಒಂಥರ ಬರುತ್ತೆ. ಹಾಗಾಗಿ ಇದನ್ನ ಸಣ್ಣ ಹುರಿಯಲ್ಲೇ ಅದು ಕಟಕ್ ಅಂತ ಅನ್ನೋ ತನಕ ನೀಟಾಗಿ ಹುರ್ಕಣಿ. ಅದಾದ್ಮೇಲೆ ಆ ಮಸಾಲೆನೆಲ್ಲ ತಣುಬಿಟ್ಟು ಅದನ್ನ ನೈಸಾಗಿ ರುಬ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡ್ಬಿಡಿ. ಈಗ ನಾನು ಕಾಯಿ ಹಾಲು ತಗೊಂಬಕ್ಕೆ ಒಂದ್ ಸ್ವಲ್ಪ ಕಾಯಿ ತಗೊಂಡು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇಲ್ಲಿ ನೈಸಾಗಿ ರುಬ್ಕೊಣಿ. ಜಾಸ್ತಿ ನೀರ್ ಹಾಕೊಂಬೇಡ, ರುಬ್ಬಕ್ಕೆ ಎಷ್ಟ್ ಬೇಕು ಅಷ್ಟ್ ನೀರ್ ಹಾಕೊಂಡ್ರೆ ಸಾಕು. ಈಗ ರುಬ್ಕೊಂಡ್ ತಗೊಂಡ್ ಬಂದೆ. ಇದನ್ನ ಕಾಯಿ ಹಾಲನ್ನ ನಾವು ಸಪ್ರೇಟ್ ಮಾಡ್ಕೊಳಕ ಒಂದು ಬಟ್ಟಿ ತಕಣಿ. ಕಾಯಿ ಹಾಲು ಹಿಂಡೋದ ನಿಮ್ಗೆ ಈ ತರದೆಲ್ಲ ಚೀಲ ಇತ್ತ ಅಂತ ಹೇಳಿದ್ರೆ ಯೂಸ್ ಮಾಡ್ಕಣಿ. ಇಲ್ಲ ಯಾವ್ದಾದ್ರು ಒಂದು ನಿಮ್ದು ವೇಲ್ ಆ ತರ ಎಲ್ಲ ಇದ್ರೆ ಅದ್ರಲ್ಲಿ ಹಿಂಡ್ಕೊಂಡ್ಲಕ್ ಲೈಕ್ ಬದತ್ತು. ಈ ತರದಲ್ಲಿ ಹಾಕೊಂಡು ಅದನ್ನ ಕಾಯಿ ಹಾಲನ್ನ ಸಪ್ರೇಟ್ ತಕಣಿ. ಇಲ್ಲ ನೀವು ಫಸ್ಟ್ ಕಡದಳಿಕ್ಕೆ ಒಂದ್ಸಲ ಸಪ್ರೇಟ್ ಆಗಿ ತಕೊಂಡ ಕಡಿ ಮತ್ತೊಂದ್ಸಲ ತೆಳು ನೀರನ್ನ ಬೇಕಾದ್ರೆ ಸಪ್ರೇಟ್ ಆಗಿ ಒಂಚೂರು ತಕಣಿ. ಅದನ್ನ ಕಡಿಯುವುದಕ್ಕೆಲ್ಲ ನೀವು ಯೂಸ್ ಮಾಡ್ಕೊಳ್ಲಕ್ಕ. ಈಗ ನಮ್ಮ ಮಸಾಲೆನೂ ಕಡ್ದಾಯ್ತು, ಕಾಯಿ ಹಾಲು ಕೂಡ ತೆಗೆದು ಸಪ್ರೇಟ್ ಆಗಿ ಇಟ್ಕೊಂಡಾಯ್ತು. ಈಗ ಒಂದ್ ಪಾತ್ರೆ, ಮೀನ್ ಸಾಂಬಾರ್ ಮಾಡೋ ಪಾತ್ರೆನ ತೆಗ್ದು ಇಟ್ಕೊಂಡೆ. ಅದಕ್ಕೆ ಈ ಮಸಾಲೆನೆಲ್ಲ ಹಾಕಿ 1-2 ಬೆಳ್ಳುಳ್ಳಿ ಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿರುತ್ತೆ ಅದು ಪರಿಮಳಕ್ಕೆ. 1-2 ಬೇವಿನ ಸೊಪ್ಪನ್ನ ತೆಗ್ದು ಹಾಕೊಂಡು ಕಾಯಿ ಹಾಲು ತೆಗ್ದಿಟ್ಟಿರಲ್ಲ ಆ ಕಾಯಿ ಹಾಲನ್ನ ಈಗ ಹಾಕಿ. ನೀವು ದಪ್ಪ ಕಾಯಿ ಹಾಲನ್ನೇ ಸೇರ್ಸ್ಕೊಳ್ಳಿ. ಇಲ್ಲಿ ನಿಮ್ಗೆ ಹದ ಎಷ್ಟು ಬೇಕಾ, ತೆಳ್ಳಗೆ ಬೇಕಾ ದಪ್ಪ ಬೇಕಾ ಅಂತ ನೋಡ್ಕೊಂಡು ಹದ ಮಾಡ್ಕೊಂಡು, ಸ್ವಲ್ಪ ತೆಳ್ಳಗಿರ್ಲಿ, ಅತಿ ದಪ್ಪನೂ ಬೇಡ, ಲೈಕ್ ಅವಾಗ. ಇಷ್ಟ ಹದ ಬಂದಾದ್ಮೇಲೆ ಕಾಯಿ ಹಾಲೆಲ್ಲ ಸೇರ್ಸಿ ಆದ್ಮೇಲೆ ಒಂದು ಕುದಿ ಒಂದು ಕುದಿ ಬಂದ್ಮೇಲೆನೆ ನೀವು ಮೀನನ್ನ ಹಾಕಕ್. ಯಾಕಂದ್ರೆ ಕುದಿ ಬಂದಿಲ್ಲ ನೀವು ಪಟ್ಟ ಮೀನ್ ಹಾಕ್ರೆ ಅದು ಹಸಿ ಸ್ಮೆಲ್ ಹಂಗೆ ಇರತ್ತೆ, ಸಾಂಬಾರದು ಲೈಕ್ ಆತಿಲ್ಲ. ಹಂಗಾಗಿ ಸಾಂಬಾರ್ ಫುಲ್ ಕುದ್ದಾದ್ಮೇಲೆ ಒಂದ್ ಕಡಿಕೆ ಮೀನ್ ಹಾಕ್ರ ಮೇಲೆ ಮತ್ತೊಂದು ಕುದಿ ಕೊಡ್ಸಿದ್ರೆ ನಿಮ್ ಮೀನ್ ಬೇಗ ಬೆಂದು ರೆಡಿ ಆಗತ್ತೆ. ಈಗ ನೋಡಿ ಕಂಪ್ಲೀಟ್ ಆಗಿ ನಮ್ ಬೆಳ್ಮೀನ್ ಸಾಂಬಾರ್ ರೆಡಿ ಆಯ್ತಾ. ಇದನ್ನ ನೀವು ಕೊಚ್ಚಕ್ಕೆ ಅನ್ನ ಜೊತೆಗೂ ತಿನ್ಲಕ್ಕ, ಬೆಣ್ತಕ್ಕೆ ಅನ್ನ ಜೊತೆಗೂ ತಿನ್ಲಕ್ಕ ತುಂಬಾ ಲೈಕ್ ಬತ್ತ. ಒಮ್ಮೆ ಈ ರೀತಿ ಟ್ರೈ ಮಾಡಿ. ನಿಮ್ಗೆ ಹೆಂಗ್ ಬಂತ ಅಂತೇಳಿ ನಂಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಧನ್ಯವಾದ.